ನಮಸ್ಕಾರ ವೀಕ್ಷಕರೇ, ಸಂತೋಷ ಸೂತ್ರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಭಾರತೀಯ ಸಂಸ್ಕೃತಿಯ ವಿದ್ವತ್ಪೂರ್ಣ ಅನಾವರಣವೇ ಇವತ್ತಿನ ಸಂತೋಷ ಸೂತ್ರ. ನಾನು ಶ್ವೇತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿದ್ಯಾವಾಚಸ್ಪತಿ ವಿಶ್ವ ಸಂತೋಷ ಭಾರತಿ ಶ್ರೀಪಾದರು ನಮ್ಮ ಜೊತೆ ಇದ್ದಾರೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಇದು 2012 ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದ್ದೀವಿ. ಆ ಸಂಭ್ರಮ ಇನ್ನೂ ಕೂಡ ನಮ್ಮಲ್ಲಿದೆ. ಇನ್ನೊಂದು ಹೇಳಬೇಕು ಅಂದರೆ 2012ರಲ್ಲಿ ಪ್ರಳಯ ಆಗುತ್ತೆ ಅಂತಲೇ ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದಾರೆ. ಹಾಗಾದರೆ ಇದು ನಮಗೆ ಕೊನೆಯ ಯುಗಾದಿನ, ಮುಂದಿನ ಯುಗಾದಿಯನ್ನು ಆಚರಿಸೋದಕ್ಕೆ ಈ ಭೂಮಿ ಇರೋದಿಲ್ವಾ ಅನ್ನೋಂಥ ಪ್ರಶ್ನೆ ಕೂಡ ನಮ್ಮಲ್ಲಿ ಹೇಳುತ್ತೆ. ಇನ್ನೊಂದು, ಹೊಸ ಸಂವತ್ಸರಕ್ಕೆ ನಾವು ಕಾಲಿಟ್ಟಿದ್ದೀವಿ, ಹೊಸ ಪಂಚಾಂಗ ಕೂಡ ಬಂದಿದೆ. ಪಂಚಾಂಗದಲ್ಲಿ ಇದ್ರ ಬಗ್ಗೆ ಯಾವ ರೀತಿಯಾದಂತಹ ಉಲ್ಲೇಖ ಇದೆ? ಪಂಚಾಂಗದಲ್ಲಿ ಯಾವ ರೀತಿ ಇದೆ? ಇದು 2012ರಲ್ಲಿ ಬಹಳಷ್ಟು ಜನರಿಗೆ ಇದೊಂದು ದೊಡ್ಡ ಜಿಜ್ಞಾಸೆ ಇದೆ ಅಂತ ಕಾಣುತ್ತೆ. ಯಾಕೆಂತಂದರೆ 2012 ಮುಳುಗಡೆ ಆಗುತ್ತೆ ಅಥವಾ ಪ್ರಳಯ ಆಗುತ್ತೆ, ಸಂಪೂರ್ಣ ನಾಶವಾಗುತ್ತೆ ಅಂತ ಅನ್ನುವಂಥ ಸಂದರ್ಭದಲ್ಲಿ ಈ ಯುಗಾದಿಯನ್ನು ಬಹಳ ವಿಜೃಂಭಣೆಯಿಂದ ಜನ ಆಚರಿಸ್ತಾ ಇದ್ದರು. ಎಷ್ಟು ಜೋರಾಗಿ ಆಚರಿಸಿದ್ರು ಅಂತಂದರೆ ಕೆಲವೊಂದು ಅನುಮಾನವೂ ಇತ್ತು. ಬೆಲೆ ಏರಿಕೆ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಆಗಿ ಹೋಗಿದೆ. ಪ್ರತಿಯೊಂದು ತರಕಾರಿಯಿಂದ ಹಿಡಿದು ಹಣ್ಣು ಹಂಪಲುಗಳೆಲ್ಲ, ಹೂವು ಎಲ್ಲವೂ ದುಬಾರಿಯಾಗಿತ್ತು. ಅಂತಹ ದುಬಾರಿ ಮಧ್ಯದಲ್ಲೂ ಸಮೇತ ಒಳ್ಳೆಯ ರೀತಿಯಲ್ಲಿ ಹಬ್ಬವನ್ನು ಆಚರಿಸಿದ್ದಾರೆ ಅಂತನ್ನುವಾಗ ಈ ಜನರಿಗೆ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯದ ಬಗ್ಗೆ ಬಹಳಷ್ಟು ಗೌರವ ಇದೆ. ಆಮೇಲೆ ಆಚರಿಸ್ಬೇಕು ಅನ್ನುವಂತಹ ಒಂದು ತಳಮಳದಲ್ಲಿ ಮತ್ತು ಆ ಒಂದು ಸಂಭ್ರಮದಲ್ಲಿ ಆಚರಿಸ್ಬೇಕು ಅನ್ನುವಂಥ ಒಂದು ಉತ್ಸುಕತೆ ಇದೆಯಲ್ಲ, ಆ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಭಾವನೆ ನಿಜವಾಗ್ಲೂ ಭಾಳ ಸಂತೋಷವಾಗಿರ್ತಕ್ಕಂಥದ್ದು. ಎಷ್ಟೇ ದುಬಾರಿ ಆಗಿರಲಿ, ತನ್ನಗೆ ಸಾಧ್ಯವಾದಷ್ಟು ಮಟ್ಟಿಗಾದರೂ ಆಚರಿಸ್ಕೊಂಡು ಹೋಗಿದ್ದು. ಈಗ 4-5 ಹೋಳಿಗೆ ತಿನ್ನುವಂಥ ಕಾಲಕ್ಕೆ 1-2 ಹೋಳಿಗೆನಾದರೂ ತಿಂದು ತೃಪ್ತಿ ಪಡ್ತಕ್ಕಂಥದ್ದು ಒಂದು ಭಾವನೆ. ಕಷ್ಟ ಅಂಥೇಳಿ ಉಪವಾಸ ಇರಲಿಕ್ಕಂತೂ ಸಾಧ್ಯವೇ ಇಲ್ಲ. ಅಂಥವುಗಳ ಮಧ್ಯದಲ್ಲಿ ಇನ್ನೇನು ಮುಳುಗೇ ಹೋಗಿಬಿಡ್ತೀವೇನೋ ನಾವು, ಅಥವಾ ಮುಂದಿನ, ನೀವು ಹೇಳಿದಾಗೆ ಮುಂದಿನ ಯುಗಾದಿಯನ್ನು ನಾವು ಕಾಣ್ತೀವೋ ಇಲ್ವೋ ಅನ್ನುವಂಥ ಒಂದು ಇದರೊಳಗೆ ಪ್ರಪಂಚದಲ್ಲಿ ಬಹಳ ಸುಳ್ಳುಗಳಿವೆ. ಸಿ ಅಶ್ವಥ್ ಅವರೊಂದು ಹಾಡಿರ್ತಕ್ಕಂಥದ್ದು ನೆನಪು ಬರುತ್ತೆ, ಸುಳ್ಳೇ ಸುಳ್ಳು ಅಂತೇಳಿ. ಹಾಗೆ ಬಹಳ ದೊಡ್ಡ ಎಷ್ಟೋ ಸುಳ್ಳಿನ ಪರಂಪರೆಗಳಲ್ಲಿ ಹೋಗಿರ್ತಕ್ಕಂಥದ್ದು ಒಂದು ಇತಿಹಾಸ. ಆದರೆ ಎಷ್ಟೋ ಸುಳ್ಳುಗಳ ಮಧ್ಯದಲ್ಲಿ ನಾವು ಸತ್ಯವನ್ನು ಹುಡುಕ್ತಕ್ಕಂಥದ್ದು, ಬದುಕಿನ ಪಥದಲ್ಲಿ ಸತ್ಯವನ್ನು ಹುಡ್ಕೋಣ ಅಂತ ನಾವು ಹೇಗೆ ಹೋಗಿದ್ವೋ ಹಾಗೆ ಎಷ್ಟು ಸಾಧ್ಯ ಅಷ್ಟು ಸತ್ಯವನ್ನು ಹುಡುಕು ನೋಡಿದಾಗ ಈ ಭೂಮಿ ಇನ್ನೂ ಬದುಕುತ್ತೆ, ಈ ಭೂಮಿಯಲ್ಲಿ ಬಹಳಷ್ಟು ದಿವಸಗಳ ಕಾಲ ಜೀವರಾಶಿಯೂ ಬದುಕಿರುತ್ತೆ, ಯಾವುದು ನಾಶವಾಗ್ತಕ್ಕಂಥದ್ದೇನಿಲ್ಲ ಅಂತ. ಪ್ರತಿ ವರ್ಷದಲ್ಲೂ ಸಮೇತ ಅಲ್ಲೊಂದು ಸೈಕಲ್ ಇದೆ. ಕೆಲವೊಂದಿಷ್ಟು ನಾಶವಾಗ್ತಕ್ಕಂಥದ್ದು, ಕೆಲವೊಂದಿಷ್ಟು ಇನ್ನು ಆವಿರ್ಭವಿಸ್ತಕ್ಕಂಥದ್ದು ಇದ್ದೇ ಇದೆ. ಈಗ ಕಾಡ್ಗಿಚ್ಚು ಅನ್ನುವಂಥದ್ದು 2012ರ ಈ ಯುಗಾದಿ ಇನ್ನೇನು ಅಂತಿಮ ಭಾಗದಲ್ಲಿ ಬಂದಿತ್ತಲ್ಲ, ಫೆಬ್ರವರಿ ಮಾರ್ಚ್ ತಿಂಗಳ ಆದಿ ಭಾಗದಲ್ಲಿ ಬಂದಿತ್ತು. ಎಷ್ಟೋ ಸಾವಿರ ಎಕರೆಗಳು ಹೊರಟು ಹೋಯಿತು. ಅದರೊಳಗೂ ಕರ್ನಾಟಕದ ಮಾತ್ರ ಹೊರಟೋಯ್ತು. ಅದು ಕಾಡ್ಗಿಚ್ಚಲ್ಲಿ ಹೋಯ್ತೋ ಅಥವಾ ಬೇರೆ ಬೆಂಕಿಯಿಂದ ಹೋಯ್ತೋ ಅನ್ನೋದು ಬಹಳ ಇನ್ನೂ ನಿಗೂಢವಾಗಿದೆ. ಅಂತಹ ನಾಶಗಳಾಗಿದೆ. ಅಥವಾ ಇನ್ನೊಂದು ರೀತಿಯಾದಂಥ ನಾಶಗಳು ಬೇರೆ ಬೇರೆ ದೇಶಗಳಲ್ಲೂ ಆಗಿದೆ. ಅದೇ ರೀತಿಯಾಗಿ ಒಂದು ರೀತಿಯ ಹೆಚ್ಚು ಕಮ್ಮಿ ಆಗ್ತಕ್ಕಂಥದ್ದಿದೆ. ಆದರೆ ನೀವು ಕೇಳಿರೋ ಪ್ರಶ್ನೆ ಪ್ರಕಾರ ಪಂಚಾಂಗದಲ್ಲಿ ಎಲ್ಲಿಯೇ ಆಗಲಿ ಈ ಯುಗಾದಿಯವರೆಗೆ, ಮುಂದಿನ ಯುಗಾದಿಯವರೆಗೆ ಅಥವಾ ನಂದನ ನಾಮ ಸಂವತ್ಸರ ಅಂತೇಳಿ ಏನಿದೆ, ಈ ಸಂವತ್ಸರದಲ್ಲಿ ಎಲ್ಲಿಯೂ ಸಹ ಪ್ರಳಯ ಆಗುತ್ತೆ ಅನ್ನೋದಕ್ಕೆ ಉಲ್ಲೇಖಗಳಿಲ್ಲ. ಎಷ್ಟು ಕರಾರುವಕ್ಕಾದ ಗಣಿತಾತ್ಮಕವಾಗಿರ್ತಕ್ಕಂತಹ ಲೆಕ್ಕಾಚಾರವನ್ನು ಈ ಪಂಚಾಂಗಗಳು ಕೊಟ್ಕೊಳ್ತಾ ಬರ್ತವೆ. ಅದರೊಳಗೂ ಒಂದು ಹೆಜ್ಜೆ ಜಾಸ್ತಿಯಾಗಿ ಹೇಳಬೇಕು ಅಂತಂದರೆ ಈ ವರ್ಷ ಭಾಳ ಸಮೃದ್ಧಿಯಿಂದ ಇರುತ್ತೆ ಅಂತ ಹೇಳಿದರು. ಹೇಗೆ ಅಂತಂದರೆ ಈ ನವನಾಯಕರು ಅಂತೇಳಿ, ಅಂದರೆ ಈ ಫಲ ಸಿದ್ಧಾಂತದ ಪ್ರಕಾರವಾಗಿ ಈ ಪಂಚಾಂಗ ಏನು ಹೇಳುತ್ತೆ ಅಂತಂದರೆ, ರಾಜ ಯಾರು, ಈ ಗ್ರಹಗಳಲ್ಲಿ ಯಾರು ರಾಜ ಈ ವರ್ಷಕ್ಕೆ ಅಂತಂದರೆ ಶುಕ್ರನೇ ರಾಜ, ಶುಕ್ರನೇ ಮಂತ್ರಿ, ಶುಕ್ರನೇ ಸೇನಾಧಿಪತಿ. ಈ ಮೂರೂ ಶುಕ್ರನೇ ಆಗಿರುವುದರಿಂದ ಭಾವನೆಗಳಿಗೆ, ಕಾಮನೆಗಳಿಗೆ ಹೆಚ್ಚಿನ ಬೆಳವಣಿಗೆ ಆಗತ್ತೆ ಅನ್ನುವಂಥದ್ದು. ಇದರೊಳಗೂ ಸಮೇತ ಕೆಲವೊಂದು ಭಾಗಗಳಲ್ಲಿ, ಕೆಲವೊಂದು ಟಿ ವಿಗಳಲ್ಲೂ ಸಮೇತ ಡಿಸ್ಕಷನ್ಗಳನ್ನೆಲ್ಲ ನೋಡಿದ್ದೀವಿ ನಾವು. ಅದರೊಳಗೆ ಹೇಗೆ ಅಂತಂದರೆ ಈ ಸೆಕ್ಸ್ ಅನ್ನುವಂಥದ್ದು ವಿಪರೀತ ಮಟ್ಟಕ್ಕೆ ಹೋಗ್ಬಿಡ್ತದೇನೋ ಅನ್ನುವಂಥ ಮಟ್ಟಕ್ಕೂ ಕೆಲವರು ಹೇಳ್ತಾರೆ. ಆದರೆ ಒಂದಂತೂ ಸತ್ಯ, ಶುಕ್ರ ಗ್ರಹ ಭಾವನೆಗಳು ಮತ್ತು ಕಾಮನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹ. ಇಲ್ಲಿ ಆ ನೈತಿಕತೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳು ಈ ವರ್ಷ ಹೆಚ್ಚು. ಇದೊಂದು ಮಾತ್ರ ಸತ್ಯ. ಅದನ್ನು ಪ್ರತಿಯೊಬ್ಬನು ಜಾಗೃತಿ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಈ ಸಂತೋಷ ಸೂತ್ರದಲ್ಲಿ ಹೇಳ್ತಾ ಇದ್ದೇವೆ. ಹೇಗೆ ನೈತಿಕತೆ ಕಡಿಮೆ ಆಗ್ತಾ ಇದೆ?
ಎಲ್ಲ ಥರದ ಹಂತದಲ್ಲೂ ರಾಜಕೀಯದಲ್ಲಿ ನೈತಿಕತೆ ಕಡಿಮೆ ಆಗುತ್ತೆ, ವೈದ್ಯಕೀಯದಲ್ಲಿ ನೈತಿಕತೆ ಕಡಿಮೆ ಆಗುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಧ್ಯಮಗಳಲ್ಲೂ ಸಮೇತ ನೈತಿಕತೆ, ಶಿಕ್ಷಣದಲ್ಲಿ ನೈತಿಕತೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಬರ್ತಾ 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 ಸಾಮಾಜಿಕ ಕಾಳಜಿಯಲ್ಲೂ ಸಹ ನೈತಿಕತೆ ಸಂಪೂರ್ಣವಾಗಿ ಕಡಿಮೆ ಆಗ್ತಕ್ಕಂಥದ್ದು ಈ ವರ್ಷದಲ್ಲಿ ನೋಡ್ಬೋದು. ಅದಷ್ಟೇ ಅಲ್ಲ, ದೇವಸ್ಥಾನ ಅಥವಾ ಅಧ್ಯಾತ್ಮ, ಜ್ಯೋತಿಷ್ಯ ಇತ್ಯಾದಿಗಳಲ್ಲೂ ಸಮೇತ ನೈತಿಕತೆ ಅಧಪತನಕ್ಕೆ ಹೋಗ್ತಕ್ಕಂಥ ವರ್ಷ ಅನ್ನೋದನ್ನು ಬಹಳ ಕರಾರುವಕ್ಕಾಗಿ ಪಂಚಾಂಗಗಳು ಹೇಳ್ತವೆ. ಅದರೊಳಗೂ ಭಾರತಕ್ಕೆ ಮಾತ್ರ ನಾನು ಸಂಬಂಧಪಟ್ಟಂಗೆ ಹೇಳ್ತಾ ಇರುವಂಥದ್ದು. ಈಗ ಬೇರೆ ಎಲ್ಲ ದೇಶಗಳಲ್ಲೂ ಸಮೇತ ಈ ನೈತಿಕತೆಗೆ ಹೊಡೆತ ಅನ್ನುವಂಥದ್ದು ಇದ್ದೇ ಇದೆ. ಆದರೆ ಭಾರತದಲ್ಲಿ ಇನ್ನೂ ಹೆಚ್ಚಿನ ಒಂದು ಭಾಗದ ನಾವೊಂದು ಕಾನ್ಸಂಟ್ರೇಟ್ ಮಾಡಿ ನೋಡಿದಾಗ ಈ ರೀತಿಯಾದಂಥ ನೈತಿಕತೆ ಕಡಿಮೆ ಆಗುತ್ತೆ. ಏನಿದು ನೈತಿಕತೆ ಅನ್ನುವಂಥದ್ದು? ಪ್ರಾಮಾಣಿಕತೆಯ ಒಂದು ವಿರುದ್ಧವಾದಂಥ ಮುಖವೇ ನೈತಿಕತೆ ಕಡಿಮೆ ಆಗ್ತಕ್ಕಂಥ. ನೈತಿಕತೆ ಅನ್ನುವಂಥದ್ದು ಬೇಕು, ಅನೈತಿಕತೆ ಯಾವಾಗ ಜಾಸ್ತಿ ಆಗುತ್ತೋ ಪ್ರಾಮಾಣಿಕತೆ ಕಳೆದು ಹೋಗ್ಬಿಡ್ತದೆ. ಅದರೊಳಗೂ ಈ ಶುಕ್ರನೇ ರಾಜನಾಗಿದ್ದಾಗ ಅದರೊಳಗೆ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂತಂದರೆ, ಮೃಷ್ಟಾನ್ನ ಭೋಜನ ಮಾಡಿ ಕಾಮಿನಿಯರೊಡನೆ ಕರ್ಣಾನಂದಕರವಾದಂತಹ ವೀಣಾ ವೇಣುವನ್ನಾಲೈಸುತ್ತಾ ಮಧುಪಾನಾಸಕ್ತರಾಗಿ ಅತಿ ಕಾಮುಕರಾಗಿರುತ್ತಾರೆ ಎಂದು ಬರ್ತದೆ. ಇದರೊಳಗೆ ಅಂತಂದರೆ ಜನಕ್ಕೆ ಈಗ ವೆಸ್ಟರ್ನ್ ಕಂಟ್ರಿಯನ್ನು ನಾವು ಹೋಲಿಸ್ಕೊಳ್ಳೋದು, ಅಲ್ಲಿ ಕಾಮಕ್ಕೆ ಒಂದು ರಿಸ್ಟ್ರಿಕ್ಷನ್ಸ್ ಅಂತ ಇಲ್ಲ ನೋಡಿ. ಅದು ಎಲ್ಲಿ ಭಾರತಕ್ಕೆ ಜಾಸ್ತಿ ಆಗಿಬಿಡುತ್ತದೋ ಅಂತೇಳಿ 2012 ಪ್ರಾರಂಭದಲ್ಲೇ ಬೀಚ್ಗಳಲ್ಲೆಲ್ಲ ಗಲಾಟೆ ಆಯಿತು ಅಂತ ನೀವೆಲ್ಲ ತೋರಿಸಿದ್ರಿ. ಅಂದರೆ ಇನ್ನಷ್ಟು ಇಂಥ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣಗಳು ಬೆಳಕಿಗೆ ಬರ್ಬೋದು. ಈಗ ಕಳೆದ ವರ್ಷ ಎಲ್ಲೆಲ್ಲಿ ನೋಡಬಾರ್ದು ಅಲ್ಲೆಲ್ಲ ಪಿಕ್ಚರ್ ನೋಡಿದ್ರು, ಫಿಲ್ಮ್ ನೋಡಿದ್ರು ಅಂತಿತ್ತು. ಇನ್ನು ದೇವಸ್ಥಾನಗಳಲ್ಲೂ ಮತ್ತೊಂದು ಕಡೆನೂ ಇನ್ನೇನೋ ಶುರುವಾಗ್ತದೋ ಏನೋ. ಪ್ರಕರಣಗಳು ಇತ್ತೀಚಿನ ದಿನದಲ್ಲಿ ಜಾಸ್ತಿ ಇನ್ನಷ್ಟು ಮಾತನಾಡೋಣ ಗುರುಜಿ. ವೀಕ್ಷಕರಿಗೆ ಒಂದು ಚಿಕ್ಕ ವಿರಾಮದ ನಂತರ ಸಂತೋಷ ಸೂತ್ರ ಮುಂದುವರಿಯುತ್ತೆ.